ಪಾಪ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಮೊನ್ನೆ ಯಾವುದೋ ಕಂದಾಯ ಇಲಾಖೆ ಅಧಿಕಾರಿಗಳ ಯಾವುದೋ ಆಫೀಸ್ಗೆ ಹೋಗಿ ರೇಟ್ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ ಇದಕ್ಕೆಲ್ಲ. ಅವ್ರು ಹೇಳ್ತಾರೆ ಒಬ್ಬ ಮಂತ್ರಿ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಮತ್ತು ಫಿಕ್ಸ್ ಮಾಡ್ಕೊಂಡಿರೋದು ನಿಮಗೆ ಗೊತ್ತಾದ ಮೇಲೂ ಕೃಷ್ಣ ಬೈರೇಗೌಡ್ರೆ ಇನ್ನೂ ಯಾಕಂತ ಅಧಿಕಾರಿಗಳನ್ನ ಇಟ್ಕೊಂಡಿದ್ದೀರಿ ಅಲ್ಲಿ. ಎಷ್ಟೆಷ್ಟು ಕೊಟ್ಟು ಬಂದವರಲ್ಲಿ ಆ ಜಾಗಕ್ಕೆ ಅವರು ವಸೂಲಿ ಮಾಡಬೇಕಾದ್ರೆ ಇದಕ್ಕಿಂತಲೂ ಬೇಕಾ ಸಿದ್ದರಾಮಯ್ಯ ನಿಮಗೆ ಯಾಕೆ ಎಂಥದ್ದು ನಿಮ್ಮ ಸಾಕ್ಷಿ ಪರಮೇಶ್ವರ್ ಅವರು ಪಾಪ ನೆನ್ನೆ ನೋಡಿದೆ ಹೇಳಿಕೆ. ಏನಾದರೂ ದಾಖಲಾತಿ ಇದ್ದರೂ ಕೊಡಿ, ತನಿಖೆ ಮಾಡ್ತೀವಿ. ಅವರು ಹೇಳ್ತಾರೆ ನಿಮ್ಮ ಕಣ್ಣು ಮುಂದೆ ನಡೀತಾ ಇದೆ ಇವೆಲ್ಲ, ಕಣ್ಣು ಮುಂದೆ. ಓಹೋ, ಈಗ ನಮ್ಮ ಎಚ್ ಕೆ ಪಾಟೀಲರು ಕುಂಭಕರ್ಣ ನಿದ್ದೆಯಿಂದ ಹೊರಗೆ ಬಂದವ್ರೆ. ಎಚ್ ಕೆ ಪಾಟೀಲರು ಬ್ರದರ್ ಯಾರು ಜಾಸ್ತಿ ಆಗ್ಬಿಡ್ತಿದ್ದೀರ ನಿಮಗೆ ಇವೆಲ್ಲ. ಹಾಂ, ಅದು ಯಾತಕ್ಕೆ ಇದ್ದಕ್ಕಿದ್ದಂಗೆ ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈ ಅಕ್ರಮ ಗಣಿಗಾರಿಕೆ ಮೇಲೆ ಮನಸ್ಸು ಹೋಗ್ಬಿಡ್ತಾ ಗೊತ್ತಿಲ್ಲ. 2 ವರ್ಷ ಕುಂಭಕರ್ಣ ನಿದ್ದೆಲಿದ್ದರು. ಅಲ್ಲ ಇದು ಏನು ಬುಡಣ ಎಲ್ಲ ಇದೇ ಡಾಕ್ಯುಮೆಂಟ್ ಇಲ್ಲೇ ಇದಾವಲ್ಲ, ಇನ್ನೆಷ್ಟು ಗೊತ್ತಾಯಿತು. ಅವರೇ ಉತ್ತರ ಕೊಟ್ಟಿರೋದು ಜಮೀರ್ ಅಹಮದ್ ಖಾನ್ ಅವರೇ, ಮಂತ್ರಿಗಳೇ ಅಸೆಂಬ್ಲಿ ಒಳಗೆ. ಇರಲಿ, ತನಿಖೆ ಮಾಡ್ತಾರೆ ಮಾಡಲಿ, ಇಲ್ಲ ರಾಜೀನಾಮೆ ತಗೊಂಡು ಗೌರವ ಉಳಿಸ್ಕೊತಾರ ಉಳಿಸ್ಕೊಳ್ಳಿ. ಪಾಪ ಡೆಪ್ಯೂಟಿ ಸಿ ಎಮ್ ಮಾಡಬೇಕಾಗಿದೆ ಅಂತ ನಾನು. ಹಾಂ, ಡೆಪ್ಯೂಟಿ ಸಿ ಎಮ್ ಮಾಡ್ತೀನಿ ಅಂತ ಹೇಳಿದ್ನಂತ ನಾನು ಅವ್ರಿಗೆ. ಹಾಂ ಹಾಂ, ನಮ್ಮ ಕಾಲದಲ್ಲಿ ಯಾವುದು ನಾನು ರಾಜೀನಾಮೆ ತಗೊಂಡವನು ಉದ್ದಟತನ ಮಾಡಿದ್ರಲ್ಲ, ಹೆದರ್ಕೊಂಡು ಬ್ಲ್ಯಾಕ್ ಮೇಲಿಗೆ ಹೆದರ್ಕೊಂಡು ನಾನು ಕಂಟಿನ್ಯೂ ಮಾಡಲಿಲ್ಲ ಮಂತ್ರಿಗಿರಿನ. ಗವರ್ನರ್ ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿದೆ. ಇದು ಕುಮಾರಸ್ವಾಮಿ ನಡ್ಕೊಂಡಿರೋದು. ನಾನು ಇಳಿಸೋಕ್ಕೆ ಏನೇನು ಮಾಡಿದರು ಅವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಎಲ್ಲ ಇತಿಹಾಸ ಇದೆ, ಅವೆಲ್ಲ ಬೇಡ ಈಗ. ಅದು ಈಗ ನಿಮ್ಗೆ ಉಪಯೋಗ ಬರಲ್ಲ. ಈಗ ಪಾಪ 18/6 ಒಂದು ಪತ್ರ ಬರೀತಾರೆ ಎಚ್ ಕೆ ಪಾಟೀಲರು. ಕರ್ನಾಟಕ ಸರ್ಕಾರಕ್ಕೆ 1,50,000 ಕೋಟಿ ರೂಪಾಯಿ ನಷ್ಟ ಸಂಭವಿಸಿತ್ತು. 2007ರಿಂದ 2011 ನಡೆದಿದ್ದವು ಇವೆಲ್ಲ ರಾಜ್ಯ ವಿದ್ರೋಹ ಎಸಗಿದ ಘಟನೆಗಳು. ರಾಜ್ಯ ವಿದ್ರೋಹ ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ಕೂಟ ರಚಿಸಿಕೊಂಡು ರಾಜಕಾರಣಿಗಳು ಅಧಿಕಾರಶಾಹಿಗಳ ಅಕ್ರಮ ಕೂಟ ರಚಿಸಿಕೊಂಡು ಸಂಘಟಿತರಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದರು. ಇಂಥ ಅಕ್ರಮ ಗಣಿಗಾರಿಕೆಯಿಂದ ಈ ಅಗಲದರೋಡೆ ಲೂಟಿಗಳ ಕಬಂಧ ಬಾವುಗಳಿಗೆ ಸಿಕ್ಕು ಕರ್ನಾಟಕ ರಾಜ್ಯ ನಲುಗಿ ಹೋಗಿತ್ತು, ನರಳುತ್ತಿದ್ದ ಆ ಸಂದರ್ಭದಲ್ಲಿ ದುರವಸ್ಥೆಯನ್ನು ಗಂಭೀರವಾಗಿ ಗಮನಿಸಿದ ಲೋಕಾಯುಕ್ತ ಸರ್ಕಾರ ಎಚ್ಚರಿಸುವ ಪ್ರಶಂಸನೀಯ ದಿಟ್ಟ ಹೆಜ್ಜೆಯನ್ನಿಟ್ಟು ಸದ್ಯ ಅವರಿಟ್ಟರು ಅಂತ ಹೇಳೋರೆ. 13-18ರಲ್ಲಿ ಗಣಿ ಅಕ್ರಮ ವ್ಯವಹಾರಗಳ ಸಮಿತಿಗೆ ಮೇಲುಸ್ತುವಾರಿ ವಹಿಸಿದ್ದ ಇದೇ ಎಚ್ ಕೆ ಪಾಟೀಲರು ನನ್ನ ಅಧ್ಯಕ್ಷತೆಯ ಸಚಿವ ಸಂಪುಟದ ಓಪನ್ ಸಮಿತಿಯ ಬಹಿರಂಗಗೊಳಿಸಿತು ಇದನ್ನೆಲ್ಲ ಅಂತ ಹೇಳಿ 1.5 ಲಕ್ಷ ಕೋಟಿ ಹೇಳೋರೆ. ಪಾಪ ಪದ ಬಳಕೆ ಕಾವ್ಯಮಯವಾಗಿವೆ. ಪದ ಬಳಕೆಗಳು ತುಂಬ ಭಾಳ ಚೆನ್ನಾಗಿ ಬರೆದವ್ರೆ. ಆ್ಯಕ್ಚುಲಿ ಪುಣ್ಯದ ಮೇಲೆ ಪಾಪದ ವಿಜಯ, ಪುಣ್ಯದ ಮೇಲೆ ಊತು ಹೋಗುತ್ತಿವೆ. ಕೇವಲ 2.6% ಆ್ಯಕ್ಷನ್ ಆಗಿರೋದು. ಆರೋಪ ಸಾಬೀತು ಇದೆಲ್ಲ ಮಾಡ್ಕೊಂಡು ಹೋಗೋರೆ. ಪಾಪ ನನ್ನ ಮೇಲೂ ಪಾಪ ಈ ಸರ್ಕಾರದಲ್ಲಿ 14 ವರ್ಷ ಆಗಿದೆ, ಇನ್ನೂ ನಡೀತಾ ಇದೆ. ಅಕ್ರಮ ಹಣ ವರ್ಗಾವಣೆ, ಪ್ರತಿನಿತ್ಯ 20,000 ಟ್ರಕ್ ಮೂಲಕ ರವಾನೆ, 35 ಕೋಟಿ ಟನ್ ಅಕ್ರಮ ಅದಿರು ಲೂಟಿ, ತನಿಖೆಗೆ CBI ನಿರಾಕರಣೆ, ಕಾಲ ಮಿಂಚಿಲ್ಲ ಇದೆಲ್ಲ ಹೇಳಿ ಭಾಳ ದೊಡ್ಡ ಪತ್ರ ಬರೆದವ್ರು. ಏನು ಮಾಡಬೇಕು ಅದು ಹೇಳೋರೀಗ. ಎಚ್ ಕೆ ಪಾಟೀಲ್ರು ಕೇಳಲಿಕ್ಕೆ ಬಯಸ್ತೀನಿ, 2 ವರ್ಷದಿಂದ ಲಾ ಮಿನಿಸ್ಟ್ರ್ ಇದ್ರಲ್ಲಪ್ಪ,
ಏನು ಕುಂಭಕರ್ಣನಿದ್ದೀರ ಇಲ್ಲಿದ್ರಾ? ಕುಂಭಕರ್ಣನಿದ್ದೀರ, ಈಗ ಎದ್ದುಬಿಟ್ಟಿದ್ದೀರಲ್ಲ. ನಲುಗೋಗಿರ್ತಕ್ಕಂಥ ಕರ್ನಾಟಕವನ್ನು ಅರಳಿಸೋಕ್ಕೆ ಮುಖ್ಯಮಂತ್ರಿಗೆ ಬರ್ಕೊಂಡವ್ರೆ. ಈಗ ಮೊನ್ನೆ ಅದೆಂಥದ್ದು ಈಗ ಬಿ ಆರ್ ಪಾಟೀಲ್ರ ಹೇಳಿಕೆ ಆದಮೇಲೆ ಬರೆದವ್ರೆ. ಇದು ಅವರು ಹಿಂದೆ ಉಪಸಮಿತಿಯ ಅಧ್ಯಕ್ಷರಿದ್ರಲ್ಲ, ಅದು ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥದ್ದು ವರದಿ. ಎಚ್ ಕೆ ಪಾಟೀಲ್ ಅಧ್ಯಕ್ಷರು ರಾಜ್ಯದಲ್ಲಿನ ಅಕ್ರಮ ಗಣಿಗಾರಿಕೆ ಕುರಿತಂತೆ ಮಾನ್ಯ ಲೋಕಾಯುಕ್ತರು ನೀಡಿರುವ ವರದಿಗಳಲ್ಲಿನ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವುದೆಲ್ಲ ಹೇಳ್ಕೊಂಡವ್ರೆ. 16/10/15 ನಡವಳಿ ಸಭೆದು ಎಚ್ ಕೆ ಪಾಟೀಲ್ ಉಪಸಮಿತಿ ಅಧ್ಯಕ್ಷತೆಯಲ್ಲಿ ಇವತ್ತು 25ರಲ್ಲಿದ್ದೇವೆ. ಈಗ 25ಕ್ಕೆ ಪತ್ರ ಬರೆದವ್ರೆ 10 ವರ್ಷ ಆದಮೇಲೆ. ಇದರಲ್ಲಿ ಭಾಳ ಸುದೀರ್ಘವಾಗಿ ಇವರ ಏನೇನು ವರದಿಗಳು ಕೊಡಬೇಕೋ ಪಾಪ ಏನೇನು ಮಾಡವ್ರೆ ಎಲ್ಲ ಬರೆದವರಪ್ಪ. ವಿವರವಾದ ಟಿಪ್ಪಣಿ ಎಲ್ಲ ಕೊಟ್ಟವ್ರೆ, ವಿವರವಾದ ಟಿಪ್ಪಣಿ. ಇಲ್ಲಿ ವಿವರವಾದ ಟಿಪ್ಪಣಿಯಲ್ಲಿ ಬರೆದ ಕೆಲವು ಅಕ್ರಮಗಳು ಏನು ನಡೆದಿದೆ ಅದರ ಬಗ್ಗೆ ಒಂದು ಕಡೆ ಶರಾ ನೋಟು, ಇನ್ನೊಂದು ಕಡೆ ಡೀಟೇಲು ಪಾಪ ಅವರೊಬ್ಬರು ಸರ್ಕಾರಕ್ಕೆ ಕೊಟ್ಟವ್ರೆ.